ಇಲ್ಲ ಕೆ ಎನ್ ಒಳಗೆ ಯಾವ ಸೈಲೆಂಟ್ ಆಗ್ತದೆ ಕೆ ಸೈಲೆಂಟ್ ಆಗ್ತದೆ ಡಬ್ಲ್ಯೂ ಆರ್ ಒಳಗೆ ಯಾವ ಸೈಲೆಂಟ್ ಆಗ್ತದೆ ಡಬ್ಲ್ಯೂ ಸೈಲೆಂಟ್ ಆಗ್ತದೆ ಕೆ ಎನ್ ಇದು ವರ್ಡ್ ಹೇಳಿ ನೋಡೋಣ ಒಂದ ಕೆ ಸೈಲೆಂಟ್ ಆಗೋದು ಒಂದು ವರ್ಡ್ ಹೇಳಿ ಯಾವ್ದಾದ್ರು ಕೆ ಸೈಲೆಂಟ್ ಆಗುವಂತದ್ದು ವರ್ಡ್ ಡಬ್ಲ್ಯೂ ಆರ್ ಒಳಗೆ ಡಬ್ಲ್ಯೂ ಸೈಲೆಂಟ್ ಆಗುವಂತದ್ದು ಹೇಳಿ ರೈಟ್ ವೆರಿ ಗುಡ್ ಚಪಾತಿ ಹಾಕಿ ಎಲ್ಲರೂ ಡಬ್ಲ್ಯೂ ಆರ್ ಐ ಟಿ ಈ ಬರ್ತೈತಿ ಡಬ್ಲ್ಯೂ ಸೈಲೆಂಟ್ ಆಯ್ತು ರೈಟ್ ಅಂತ ಹೇಳ್ಬೋದಿಲ್ಲ ಕೆ ಎನ್ ಒಳಗ ಕೆ ಸೈಲೆಂಟ್ ಆಗುವಂತದ್ದು ವರ್ಡ್ ಹೇಳಿ ನೋಡೋದು ನೀ ನೀ ಅಂದ್ರೆ ಏನು ಮೊಳಕಾಲು ಕೆ ಎನ್ ಡಬಲ್ ಇ ನೀ ಅಂತ ಹೇಳ್ಬೋತಿ ನಾವು ಕೆ ಬರ್ತೈತಿಲ್ಲ ಆಗ ಅದೇ ಕೆ ಓದ್ತೀವನಲ್ಲಿ ಇಲ್ಲ ಕೆ ಸೈಲೆಂಟ್ ಹಾಕಿಲ್ಲ ಕೆ ಎನ್ ಬಂದಿರುವಂತ ಯಾವ್ದಾದ್ರು ವರ್ಡ್ ಬಂದಿದ್ರೆ ಕೆ ಸೈಲೆಂಟ್ ಆಗಿರ್ತೈತಿ ಎನ್ ದಿಂದನೇ ನಾವು ಓದ್ಬೇಕು ಡಬ್ಲ್ಯೂ ಆರ್ ಬಂದಿದ್ರೆ ಆರ್ ದಿಂದನೇ ನಾವು ಓದ್ಬೇಕು ಡಬ್ಲ್ಯೂ ಸೈಲೆಂಟ್ ಆಗುತ್ತೆ ಇಲ್ಲಿ ಜಿ ಎಚ್ ಇವ ಎರಡು ಸೈಲೆಂಟ್ ಆಗಾವ ಜಿ ಎಚ್ ಎರಡು ಸೈಲೆಂಟ್ ಆಗಾವ ಅಂತ ಶಬ್ದಗಳನ್ನ ನೋಡ್ಬೇಕು ಹಾಯ್ ಎಚ್ ಐ ಜಿ ಎಚ್ ಹಾಯ್ ಜಿ ಎಚ್ ಓದ್ತೀವಲ್ಲ ಜಿ ಸೌಂಡ್ ಏನು ಘ ಜಿ ಸೌಂಡ್ ಏನು ಗ ಎಚ್ ಸೌಂಡ್ ಹ ಅದ ಇಲ್ಲ ಅವು ಸೌಂಡ್ ಹಾಕಂದ್ರ ಇಲ್ಲ ಹಾಯ್ ಅಷ್ಟ ಜಿ ಗ ಓದಲಿಲ್ಲ ಅಲ್ಲಿ ಜಿ ಸೈಲೆಂಟ್ ಆಯ್ತು ಹಾಯ್ ಏನು ಎತ್ತರ ಎರಡನೇದು ಫೈಟ್ ಎಫ್ ಐ ಜಿ ಎಚ್ ಟಿ ಇಲ್ಲಿ ಜಿ ಬಂತು ಇಲ್ಲಿ ಜಿ ಬಂತು ಫೈಟ್ ಜಿ ಓದ್ತೀವಿ ಇಲ್ಲ ಜಿ ಸೈಲೆಂಟ್ ಆಯ್ತು ಜಿ ಎಚ್ ಎರಡು ಸೈಲೆಂಟ್ ಅದು ಫೈಟ್ ಅಂದ್ರೆ ಏನು ಜಗಳ ವೇಟ್ ವೇಟ್ ಅಂದ್ರೆ ತೂಕ ಡಾಟರ್ ಡಾಟರ್ ಅಂದ್ರೆ ಮಗಳು ಥೈ ಥೈ ಅಂದ್ರೆ ಏನು ತಡೆ ಥೈ ಅಂದ್ರೆ ಏನು ತಡೆ ಟಿ ಎಚ್ ಐ ಜಿ ಎಚ್ ತೊಡೆ ಲೈಟ್ ಎಲ್ ಆರ್ ಜಿ ಎಚ್ ಟಿ ಲೈಟ್ ಅಂದ್ರೆ ಬೆಳಕು ಥ್ರೋ ಟಿ ಎಚ್ ಆರ್ ಓ ಯು ಜಿ ಎಚ್ ಟಿ ಥ್ರೋ ಟಿ ಬರಲ್ಲ ಥ್ರೋ ಅಂದ್ರೆ ಮೂಲಕ ಟಿ ಎಚ್ ಆರ್ ಓ ಯು ಜಿ ಎಚ್ ಟಿ ಎಚ್ ಓ ಯು ಜಿ ಎಚ್ ಥಾಟ್ ಅಂದ್ರೆ ಏನು ವಿಚಾರ ಥಾಟ್ ಅಂದ್ರೆ ಏನು ಯೋಚನೆ ಟ್ರೈ ನಿಟ್ಟುಸಿರು ರೈಟ್ ಆರ್ ಐ ಟಿ ಎಚ್ ಟಿ ರೈಟ್ ಅಂದ್ರೆ ಬಲ ನಾಟಿ ನಾಟಿ ತುಂಟ ಆಮೇಲೆ ಕಾಟ್ ಸಿ ಎ ಯು ಜಿ ಎಚ್ ಟಿ ಕಾಟ್ ಅಂದ್ರೆ ಹಿಡಿದ ಈಗೆಲ್ಲ ಸೈಲೆಂಟ್ ಲೆಟರ್ ಐತಿ ಇದೆಲ್ಲ ಸೈಲೆಂಟ್ ಲೆಟರ್ ಆತ ಆಗ ಒಂದೊಂದ್ ಕಡೆ ಏನಾಗ್ತದ ಜಿ ಎಚ್ ಫ ಅಂತ ಹೇಳಾಕತ್ತಿ ಏನಾಗ್ತತಿ ಫ ಫ ಎಲ್ಲೆಲ್ಲ ಆಗ್ತತಿ ಜಿ ಎಚ್ ಏನಕ್ಕೆ ಓದಬೇಕು ಫ ಎಲ್ಲೆಲ್ಲಿ ಫ ಓದ್ಬೇಕು ನೋಡು
COUGH ಕಾಫ್ ಅಂದ್ರೆ ಕೆಮ್ಮು. ಲಾಫ್ ಅಂದ್ರೆ ನಗು. ಟಫ್ ಕಠಿಣ. ರಫ್ ಅಂದ್ರೆ ಏನು? ಒರಟು. ಇನಫ್ ಅಂದ್ರೆ ಸಾಕಷ್ಟು. ಇಲ್ಲಿ GH ಅನ್ನೋದು ಸೈಲೆಂಟ್ ಆಗುತ್ತೆ. ಯಾಕಂದ್ರೆ ಎರಡು ಸೈಲೆಂಟ್ ಆದ ಲೆಟರ್ ನೋಡಿ. HIGH ಅಂತ ಹೇಳಿದ್ವಿ. G ದ ಸೌಂಡ್ ಏನಾಗ್ತಿ? ಗ ಅಂತ ಹೇಳಾಗುತ್ತೆ. ಹೌದಾ? G ದ ಸೌಂಡ್ ಗ ಅಂತ. ದೊಡ್ಡದು GH ಬಂದಿದ್ವಿ ನಾವು ಗ ಅಂತ ಹಾಕ್ತೀವಿ ಅಂತ. ಅಂದ್ರೆ ಎರಡು ಏನಾಗ್ತಾವೆ? ಇಲ್ಲಿ ಸೈಲೆಂಟ್ ಆಗಿಬಿಡ್ತಾವ. ಸೈಲೆಂಟ್ ಆಗಿ ಇದಷ್ಟ ನಾವು ಉಚ್ಚಾರ ಮಾಡ್ಬೇಕು. ಹಾಯ್. ಹಾಯ್ ಅಂದ್ರೆ ಏನು? ಎತ್ತರ. ಫೈಟ್. ಇಲ್ಲಿ GH ಬಿಟ್ಟಿವಿ ನಾವು. ಸೈಲೆಂಟ್ ಆಗಿಬಿಡ್ತಾವ. ಆದ್ರೆ ಬರೀವಾಗ ಬಿಡುದಿಲ್ಲ ಅದನ್ನ. ಕಂಪಲ್ಸರಿ ನಾವು ಬರೆಯಬೇಕು ಅದನ್ನ. ಆದ್ರೆ ಓದುವಾಗಷ್ಟೇ ಏನ್ ಮಾಡ್ಬೇಕು? ಇವು ಎರಡು ಸೈಲೆಂಟ್ ಆಗಿಬಿಡ್ತಾವ. ಓದುದಷ್ಟೇ ಬಿಡ್ಬೇಕು ನಾವು. ಬರೀವಾಗ ನಾವು ಫೈಟ್ ಅಂತ ನಮ್ಗೆ GH FIGHT ನ ಬರೀಬೇಕು. ಈಗ ನಾವು FIT ಅಂತ ಬರೀದಿಲ್ಲ. FIGHT ನ ಬರೀದು. ಆದ್ರೆ ಓದುವಾಗ ಏನ್ ಮಾಡ್ಬೇಕು? ಇವೆರಡು ಸೈಲೆಂಟ್ ಅದಾವ. GH ಎರಡು ಸೈಲೆಂಟ್ ಅದಾವ. ಫೈಟ್ ಅಂದ್ರೆ ಏನು? ವೇಟ್. GH ಉಚ್ಚಾರ ಇಲ್ಲ. ಡಾಟರ್. ಗುಡ್. ಎರಡು ನಾವು GH ಇಲ್ಲಿ ಸೈಲೆಂಟ್ ಆಗೋದು. ಇದು ಸ್ಕೈ. GH ಇಲ್ಲಿ ಏನಾಯ್ತು? ಸೈಲೆಂಟ್. ಲೈಟ್. GH ಸೈಲೆಂಟ್. ಥ್ರೋ. ಮೂಲಕ ಮುಖಾಂತರ. ಥಾಟ್. ಸೈ. ರೈಟ್. GH ಸೈಲೆಂಟ್ ಆಯ್ತು. ನಾಟಿ. GH ಇಲ್ಲಿ ಸೈಲೆಂಟ್. ಕಾಟ್. ಹಿಡಿದ. ಇಲ್ಲಿ ಏನಾದ್ರೆ ಸೈಲೆಂಟ್ ಆಗಿ ಎರಡು ಲೆಟರ್ಸ್. ಆದ್ರೆ ಒಂದೊಂದ್ ಕಡೆ ಏನಾಗ್ತದೆ ಅಂದ್ರೆ ಪ ವಿಚಾರ ಆಗ್ತದೆ. ಪ ಎಲ್ಲಿ ವಿಚಾರ ಆಗ್ತಾಳೆ? ಕಾಫ್. GH ಇಲ್ಲಿ F ಬಂದಿಲ್ಲ. GH ಬಂದಿಲ್ಲ. ಕಾಫ್ ಅಂದ್ರೆ ಏನು? ಕೆಮ್ಮು. ಲಾಫ್ ಅಂದ್ರೆ ನಗು. GH ಇದ್ದದ್ದು ಏನಾಯ್ತು? ಇಲ್ಲಿ ಉಚ್ಚಾರ ಏನದು? ಪ ಅಂತ ಹೇಳಾಕ. ಟಫ್. ಕಠಿಣ. ರಫ್. ಒರಟು. ಇನಫ್. ಸಾಕಷ್ಟು. ಇದು ಪ ಎಲ್ಲಿ ಉಚ್ಚಾರ ಮಾಡಬೇಕು. ಆಮೇಲೆ ಎಲ್ಲಿ GH ಎಲ್ಲಿ ಸೈಲೆಂಟ್ ಆಗುತ್ತೆ ಗೊತ್ತಾಯ್ತು? ನಾವು ಓದುತ್ತೇವೆ ಒಂದ್ಸಲ. ಸೈಲೆಂಟ್ ಲೆಟರ್ಸ್. GH. ಹೈ. ಎತ್ತರ. ಫೈಟ್. ಜಗಳ. ಲೇಟ್. ತೂಕ. ಡಾಟರ್. ಮಗಳು. ಸೈ. ಕಡೆ. ಲೈಟ್. ಬೆಳಕು. ಥ್ರೋ. ಮೂಲಕ. ಥಾಟ್. ಯೋಚನೆ. ಸೈ. ನಿಟ್ಟುಸಿರು. ರೈಟ್. ಬಲ. ನಾಟಿ.